ದೇವಿ ಮಂಡೋದರಿ, ನಿನ್ನ ಪತಿಯು ಕ್ಷೇಮವಾಗಿರಲಿ, ರಣರಂಗದಲ್ಲಿ ಪರಾಭವಗೊಳ್ಳದಿರಲಿ ಎಂದು ಪರಮ ಕರುಣಾಳುವಾದ ಪರಮೇಶ್ವರನನ್ನು ಬೇಡಿಕೊಳ್ಳುತ್ತಿರುವೆಯ? ಆ ಕೈಲಾಸವಾಸಿಯು ನೀನು ಕೇಳಿಕೊಳ್ಳುವುದಕ್ಕೆ ಮುಂಚೆಯೇ ನನಗೆ ವಿಜಯವನ್ನು ದಯಪಾಲಿಸಿದ್ದಾನೆ. ಸ್ವಾಮಿ, ನೀವೇನು ಹೇಳುತ್ತಿರುವಿರಿ? ರಾಮನ ವಿರುದ್ಧ ನಿಮಗೆ ವಿಜಯ ದೊರೆಯಿತೆ? ಹೌದು, ಆ ರಾಮ ಲಕ್ಷ್ಮಣರು ಯುದ್ಧ ಭೂಮಿಯಲ್ಲಿ ನಿರ್ಜೀವವಾಗಿ ನಿಶ್ಚಲವಾಗಿ ಬಿದ್ದಿದ್ದಾರೆ. ಇದು ಸತ್ಯವೇ? ಆ ರಾಮನು ಅಜೇಯನಲ್ಲವೇ? ಮಂಡೋದರಿ, ಅವಿವೇಕಿಯಂತೆ ಮಾತನಾಡಬೇಡ. ಅವನೊಬ್ಬ ಯತ್ಕಶ್ಚಿತ್ ಮಾನವ. ಅವನು ಹೇಗೆ ಅಜೇಯನಾಗಬಲ್ಲ? ನಾನು ಅಜೇಯ. ಏ ಲಂಕಾಧೀಶ್ವರ ರಾವಣ ಅಜೇಯ. ಅವನ ಪುತ್ರನಾದ ಮೇಘನಾದ ಅಜೇಯ. ಆ ಮಾನವರನ್ನು ರಣರಂಗದಲ್ಲಿ ಮೃತ್ಯುಪಾಶದಿಂದ ಬಿಗಿದವರು ಯಾರು ಗೊತ್ತೇ? ಯಾರು ಪ್ರಭು? ಮೇಘನಾದ, ನಮ್ಮ ವೀರಪುತ್ರ ಮೇಘನಾದ. ಇಂದ್ರನನ್ನು ಗೆದ್ದ ಇಂದ್ರಜಿತುವೆ ತನ್ನ ದಿವ್ಯಾಸ್ತ್ರಗಳಿಂದ ಅವರನ್ನು ಬಂಧಿಸಿ ಧರೆಗುರುಳುವಂತೆ ಮಾಡಿದ. ಮೇಘನಾದನೇ? ಏಕೆ ಮಂಡೋದರಿ, ನಿನ್ನ ಪತಿಯ ಶತ್ರುವು ಹತನಾದನೆಂದು ನಾನು ಸಂತೋಷದಿಂದ ಹೇಳಲು ಬಂದರೆ ನೀನು ಸ್ವಲ್ಪವೂ ಸಂಭ್ರಮ ಪಡುತ್ತಿಲ್ಲವಲ್ಲ? ಆ ನರವಾನರರಿಂದ ನನ್ನ ಪ್ರಾಣಕ್ಕೆ ಅಪಾಯ ಬರುವುದೆಂದು ಹೆದರಿದ್ದ ನೀನು ಅವರ ಪ್ರಾಣಗಳನ್ನು ನಿನ್ನ ಪುತ್ರನೇ ತೆಗೆದನೆಂದರೆ ನಿನಗೆ ಸಂತೋಷವಾಗುತ್ತಿಲ್ಲವೇ? ನನ್ನ ಶತ್ರುವಿನ ಸಂಹಾರ ನಿನಗೆ ಬೇಕಿರಲಿಲ್ಲವೇ, ಅಥವಾ ಅವರಿಂದ ನನ್ನ ಸಂಹಾರ? ಬೇಡಿ ಸ್ವಾಮಿ, ಬೇಡಿ. ಅಮಂಗಳವನ್ನು ನುಡಿಯಬೇಡಿ. ನಾನು ಪ್ರತಿದಿನ ಪ್ರತಿ ಕ್ಷಣ ಪೂಜೆ ಪ್ರಾರ್ಥನೆಗಳನ್ನು ಮಾಡುತ್ತಿರುವುದು ನಿಮಗಾಗಿ, ನಿಮ್ಮ ಕ್ಷೇಮಕ್ಕಾಗಿ. ನೀವು ಕ್ಷೇಮವಾಗಿರುವುದನ್ನು ಕಂಡು ನಾನು ಸಂತೋಷ ಪಡುತ್ತಿದ್ದೇನೆ. ಸಾವಧಾನ ಮಂಡೋದರಿ, ಸಾವಧಾನ. ನಿನ್ನ ಸಂತೋಷದ ಕಡಲಿನಲ್ಲಿ ದುಃಖದ ನದಿಗಳು ಸೇರುತ್ತಿವೆ. ಸಂಭ್ರಮದ ನೀಲಾಕಾಶದಲ್ಲಿ ಸಂಕಟದ ಕರಿಮೋಡಗಳು ತೇಲಾಡುತ್ತಿವೆ. ಅದೇಕೆಂದು ನನಗೆ ಗೊತ್ತು. ನಿನ್ನ ಮನಸ್ಸಿನಲ್ಲಿ ಏನಿದೆ ಎಂದು ನನಗೆ ಚೆನ್ನಾಗಿ ಗೊತ್ತು. ಸ್ವಾಮಿ, ನೀವೇನು ಹೇಳುತ್ತಿರುವಿರಿ? ಸತ್ಯವನ್ನೇ ಹೇಳುತ್ತಿರುವೆ. ನಿನ್ನ ಪತಿಯ ಕ್ಷೇಮದ ಬಗ್ಗೆ ನಿನಗೆ ಸಂತೋಷವಿದೆ. ಆದರೆ ಇನ್ನು ಸೀತೆ ನನ್ನ ವಶಳಾಗುತ್ತಾಳೆಂದು ನಿನಗೆ ಬೇಸರವಿದೆ. ಸ್ತ್ರೀ ಸಹಜ ಮತ್ಸರ ಇರಲಿ, ಬೇರೆ ದಾರಿ ಇಲ್ಲ. ಈಗಾಗಲೇ ಆ ರಾಮನ ನಿಶ್ಚಲ ದೇಹವನ್ನು ನೋಡಲು ಸೀತೆಯನ್ನು ತ್ರಿಜತೆಯೊಂದಿಗೆ ಕಳುಹಿಸಿದ್ದೇನೆ. ತನ್ನ ಪತಿಯ ದೇಹವನ್ನು ಕಂಡು ಸೀತೆ ಸಾಕಷ್ಟು ಕಣ್ಣೀರು ಸುರಿಸುತ್ತಾಳೆ. ನಂತರ ಅವಳು ನನ್ನ ವಶಳಾಗುತ್ತಾಳೆ. ನನ್ನ ವಶಳಾಗುತ್ತಾಳೆ. ಸ್ವಾಮಿಯ ದರ್ಶನಕ್ಕಾಗಿ
ನೀನು ಪ್ರತಿ ಕ್ಷಣ ಪರಿತಪಿಸುತ್ತಿದ್ದೆಯಲ್ಲ, ಈಗ ಆ ಅವಕಾಶ ಕೂಡಿ ಬಂದಿದೆ ನೋಡು. ಸ್ವಾಮಿ, ಸ್ವಾಮಿ, ತ್ರಿಜಟೆ, ಅದು ನನ್ನ ಸ್ವಾಮಿಯೇ. ನನ್ನ ಸ್ವಾಮಿ ಭೂಮಿಯ ಮೇಲೆ, ಅಲ್ಲಿ ನೆಲದ ಮೇಲೆ ಮಲಗಿರುವುದು ನಿನ್ನ ಸ್ವಾಮಿ ಶ್ರೀರಾಮಚಂದ್ರನೇ ತಾನೆ? ಹೌದು ತ್ರಿಜಟೆ, ಅದು ನನ್ನ ಸ್ವಾಮಿ ಶ್ರೀರಾಮಚಂದ್ರನೇ. ಅದರಲ್ಲಿ ಯಾವ ಸಂದೇಹವೂ ಇಲ್ಲ. ಪುರುಷೋತ್ತಮನ ಸಕಲ ಲಕ್ಷಣಗಳು ಬೇರೆ ಯಾರಲ್ಲಿರಲು ಸಾಧ್ಯ? ಹೌದು ತ್ರಿಜಟೆ, ಅವರು ನನ್ನ ಸ್ವಾಮಿ. ಅಜೇಯರಾದ ನನ್ನ ಸ್ವಾಮಿ ಯುದ್ಧ ಭೂಮಿಯಲ್ಲಿ ಏಕೆ ಮಲಗಿದ್ದಾರೆ? ಮಹಾಪರಾಕ್ರಮಿಯಾದ ಲಕ್ಷ್ಮಣ ನಿಶ್ಚಲನಾಗಿ ಏಕೆ ಮಲಗಿದ್ದಾನೆ? ಅವರ ಸುತ್ತ ವಾನರರು ಏಕೆ ಆತಂಕದಿಂದ ಇದ್ದಾರೆ? ಹೇಳು ತ್ರಿಜಟೆ, ಹೇಳು. ಲಂಕಾಧೀಶನ ಮಾತುಗಳನ್ನು ನಂಬುವುದಾದರೆ ನಿನ್ನ ಸ್ವಾಮಿ ತನ್ನ ಸೋದರನೊಂದಿಗೆ ಮೃತ ಸ್ಥಿತಿಯಲ್ಲಿ ಇಲ್ಲ, ಇಲ್ಲ, ಇಂಥ ಕರ್ಣ ಕಠೋರವಾದ ಮಾತನ್ನು ನಾನು ನಂಬುವುದಿಲ್ಲ. ಇಲ್ಲ ತ್ರಿಜಟೆ, ನನ್ನ ಸ್ವಾಮಿ ಮೃತರಾಗುವುದಿಲ್ಲ. ಸಾಮುದ್ರಿಕ ಶಾಸ್ತ್ರ ಪರಿಣಿತರೆಲ್ಲ ನಾನು ದೀರ್ಘ ಸುಮಂಗಲಿ, ಪುತ್ರವತಿಯಾಗುತ್ತೇನೆ ಎಂದು ಹೇಳಿದ್ದಾರೆ. ಅಂಥ ಜ್ಞಾನಿಗಳ ಮಾತುಗಳು ಸುಳ್ಳಾಗಲು ಹೇಗೆ ಸಾಧ್ಯ? ಆ ರಾವಣನ ಮಾತೇ ನಿಜವಾದರೆ ಅವರೆಲ್ಲ ಸುಳ್ಳುಗಾರರಾಗುವುದಿಲ್ಲವೇ? ಹೌದು ಸೀತೆ, ಅವರೆಲ್ಲ ಸುಳ್ಳುಗಾರರಾಗುತ್ತಾರೆ. ವಿದ್ವಾಂಸರು ನಾನು ಯಜ್ಞ ಯಾಗಾದಿಗಳನ್ನು ಮಾಡುವ ರಾಜಾದಿರಾಜನ ಪತ್ನಿ ಎಂದು ಹೇಳಿದರು. ಅವರ ಮಾತುಗಳು ಅಸತ್ಯವಾಗುವುದಿಲ್ಲವೇ? ಹೌದು ಸೀತೆ, ಅವರ ಮಾತುಗಳು ಅಸತ್ಯವಾಗುತ್ತದೆ. ಲಕ್ಷಣ ಶಾಸ್ತ್ರ ಬಲ್ಲವರು ನನ್ನ ಲಕ್ಷಣಗಳನ್ನು ನೋಡಿ ನಾನು ವೀರನಾದ ಅಜೇಯನಾದ ಪರಾಕ್ರಮಿಯ ಪತ್ನಿ ಎಂದು ಹೇಳಿದರು. ಆ ಶಾಸ್ತ್ರಜ್ಞರು ಸುಳ್ಳುಗಾರರಾಗುವುದಿಲ್ಲವೇ? ಹೌದು ಸೀತೆ, ಅವರು ಖಂಡಿತ ಸುಳ್ಳುಗಾರರಾಗುತ್ತಾರೆ. ನನ್ನಲ್ಲಿ ಯಾವ ದುಷ್ಟ ಲಕ್ಷಣಗಳೂ ಇಲ್ಲ, ವೈಧವ್ಯದ ಲಕ್ಷಣಗಳೂ ಇಲ್ಲ, ಅಶುಭದ ಚಿಹ್ನೆಯೂ ಇಲ್ಲ. ಆದರೆ ನನ್ನ ಶುಭ ಲಕ್ಷಣಗಳೆಲ್ಲ ಏಕೆ ನನಗೆ ಅಶುಭವನ್ನು ಉಂಟು ಮಾಡುತ್ತಿದೆ? ಒಂದು ವೇಳೆ ನನ್ನ ಸ್ವಾಮಿ ಹತರಾಗಿದ್ದರೆ ಯಾವ ಶುಭ ಲಕ್ಷಣಗಳಿದ್ದು ಏನು ಪ್ರಯೋಜನ? ಜ್ಯೋತಿಷ್ಯರು ನನ್ನ ಸ್ವಾಮಿಯೊಂದಿಗೆ ರಾಜ್ಯಾಭಿಷೇಕ ಆಗುವುದು ಎಂದು ಹೇಳಿದರು. ಆದರೆ ಅವರು ಹೇಳಿದ ಮಾತುಗಳೆಲ್ಲ ಸುಳ್ಳಾಯಿತು. ಸುಳ್ಳಾಯಿತು. ಎಚ್ಚರಗೊಳ್ಳು ಸೀತೆ, ಸೀತೆ.
ಮಾಡಿಕೊಳ್ಳಲಿ? ಈ ದುಃಖವನ್ನು ಹೇಗೆ ಸಹಿಸಿಕೊಳ್ಳಲಿ? ಜನಸ್ಥಾನದಲ್ಲಿದ್ದ ರಾಕ್ಷಸರನ್ನೆಲ್ಲ ನಾಮಾವಶೇಷ ಮಾಡಿದ ರಾಮ ಲಕ್ಷ್ಮಣರು ಅಗಾಧ ಜಲರಾಶಿಯ ಸಾಗರವನ್ನು ದಾಟಿ ಬಂದವರು ಈಗ ಹಸುವಿನ ಗೊರಸು ಮುಳುಗುವಷ್ಟು ನೀರಿನಲ್ಲಿ ಮುಳುಗಿ ಹೋದರೆ ಸೀತೆ, ತಡೆದುಕೋ, ಶಾಂತಳಾಗು. ಶಾಂತಿ? ಇನ್ನೆಲ್ಲಿಯ ಶಾಂತಿ? ರಾಮ ಲಕ್ಷ್ಮಣರು ಐಂದ್ರ, ವಾರುಣ, ಆಗ್ನೇಯ, ಬ್ರಹ್ಮ ಮೊದಲಾದ ದಿವ್ಯಾಸ್ತ್ರಗಳನ್ನು ಬಲ್ಲವರು. ಅವರು ಸಾಯುವ ಮುನ್ನ ಈ ಯಾವ ದಿವ್ಯಾಸ್ತ್ರಗಳನ್ನು ಪ್ರಯೋಗಿಸಲಿಲ್ಲವೇ? ಅದೇನು ನನಗೆ ತಿಳಿದಿಲ್ಲ ಸೀತೆ. ಅವರು ಇಂದ್ರಜಿತ್ವಿನೊಡನೆ ಹೇಗೆ ಯುದ್ಧ ಮಾಡಿದರು ಎಂದು ನನಗೆ ಗೊತ್ತಿಲ್ಲ. ತ್ರಿಜಟೆ, ಅನಾಥೆಯಾದ ನನಗೆ ರಾಮ ಲಕ್ಷ್ಮಣರು ರಕ್ಷಕರಾಗಿದ್ದರು. ತನ್ನ ಮಾಯೆಯಿಂದ ಅಗೋಚರನಾಗಿದ್ದುಕೊಂಡು ಆ ದುರುಳ ಇಂದ್ರಜಿತ್ತು ಅವರನ್ನು ಕೊಂದು ಹಾಕಿದನೆ. ತ್ರಿಜಟಿ, ಕಾಲವನ್ನು ಯಾರಿಂದಲೂ ಗೆಲ್ಲಲು ಸಾಧ್ಯವಿಲ್ಲ ಎಂದು ಜ್ಞಾನಿಗಳು ಹೇಳುತ್ತಾರೆ. ರಾಮ ಲಕ್ಷ್ಮಣರು ಆ ನಿರ್ದಯ ಕಾಲನಿಗೆ ವಶವಾಗಿ ನಿರ್ಜೀವರಾಗಿ ರಣರಂಗದಲ್ಲಿ ಬಿದ್ದು ಬಿಟ್ಟರೆ ಸಮಾಧಾನ ಮಾಡಿಕೋ ಸೀತೆ. ಹೇಗೆ ಸಮಾಧಾನ ಮಾಡಿಕೊಳ್ಳಲಿ ತ್ರಿಜಟೆ? ಈಗ ನಾನು ನನ್ನ ಸ್ವಾಮಿಗಾಗಿ ದುಃಖ ಪಡುವುದಿಲ್ಲ, ಮಹಾರಥನಾದ ಲಕ್ಷ್ಮಣನಿಗಾಗಿ ದುಃಖ ಪಡುವುದಿಲ್ಲ, ಅವಾಗಿಣಿಯಾದ ನನಗಾಗಿಯೂ ದುಃಖ ಪಡುವುದಿಲ್ಲ. ಆದರೆ ಆ ಮಹಾಮಾತೆಯಾದ ಕೌಸಲ್ಯಗಾಗಿ ದುಃಖ ಪಡುತ್ತಿದ್ದೇನೆ. ತ್ರಿಜಟೆ, ವಾತ್ಸಲ್ಯ ಮೂರ್ತಿಯಾದ ಆ ತಾಯಿ ಎಂದು 14 ವರ್ಷಗಳ ವನವಾಸ ಮುಗಿಯುತ್ತದೋ, ನನ್ನ ಪ್ರೀತಿಯ ಪುತ್ರನನ್ನು ಎಂದು ಕಾಣುತ್ತೇನೋ ಎಂದು ಕಾತರದಿಂದ ಹಂಬಲಿಸುತ್ತಿರುತ್ತಾಳೆ. ಆ ಮಮತೆಯ ಮಾತೆಗೆ ಏನೆಂದು ಹೇಳಲಿ? ಯಾವ ಮಾತುಗಳಿಂದ ಸಮಾಧಾನ ಪಡಿಸಲಿ? ಸೀತೆ, ನೀನು ಹೀಗೆ ಎಲ್ಲವೂ ಮುಗಿದು ಹೋದಂತೆ ಕರುಣಾಜನಕವಾಗಿ ದುಃಖಿಸುವುದು ಸರಿಯಲ್ಲವೆಂದು ನನ್ನ ಭಾವನೆ. ನನ್ನ ಹೃದಯ ಕೂಗಿ ಕೂಗಿ ಹೇಳುತ್ತಿದೆ, ನಿನ್ನ ಸ್ವಾಮಿ ಸತ್ತಿಲ್ಲವೆಂದು ದೃಢಪಡಿಸುತ್ತಿದೆ. ಅದು ಹೇಗೆ ತ್ರಿಜಟೆ? ನಿನ್ನ ಸ್ವಾಮಿ ಜೀವಂತವಾಗಿರುವರು ಎಂಬುದಕ್ಕೆ ನಾನು ಕಾರಣಗಳನ್ನು ಕೊಡಬಲ್ಲೆ. ಆ ಕಾರಣಗಳು ಏನೆಂದು ಹೇಳು ತ್ರಿಜಟೆ? ಸೀತೆ, ನಿನ್ನ ಪತಿ ಹತರಾಗಿದ್ದರೆ ವಾನರರೆಲ್ಲ ಹತಾಶೆಯಿಂದ ನೆಲದ ಮೇಲೆ ಬಿದ್ದು ಅಳುತ್ತಿದ್ದರು. ನೋಡು, ಅವರ ಮುಖದಲ್ಲಿ ವಿಷಾದವಿದೆಯೇ ಹೊರತು ಅತಿಯಾದ ದುಃಖ ಕಾಣುತ್ತಿಲ್ಲ. ನಿನ್ನ ಮಾತು ನಿಜ ತ್ರಿಜಟೆ. ಸೀತೆ, ಎಲ್ಲಕ್ಕಿಂತ ಮುಖ್ಯವಾದ ಒಂದು ವಿಷಯವನ್ನು ಕೇಳು. ನಿನ್ನ ಪತಿ ನಿಜವಾಗಲೂ ಹತನಾಗಿದ್ದರೆ, ನೀನು ವಿಧವೆಯೇ ಆಗಿದ್ದರೆ, ಈ ದಿವ್ಯವಾದ ಪುಷ್ಪಕ ವಿಮಾನವನ್ನು ನೀನು ಸ್ಪರ್ಶಿಸಲು ಸಾಧ್ಯವಾಗುತ್ತಿರಲಿಲ್ಲ. ಹೌದೇ? ಹಾಗಾದರೆ ನನ್ನ ಪತಿ ಜೀವಂತವಾಗಿರುವರಲ್ಲವೇ? ಖಂಡಿತ, ನನಗೆ ಆ ಭರವಸೆ ಇದೆ. ಒಡೆಯ ಹತನಾದರೆ ಸೇನೆ ದಿಕ್ಕಾಪಾಲಾಗಿ ಚದರಿ ಹೋಗಬೇಕಲ್ಲವೇ? ನೋಡು, ಅಲ್ಲಿ ಅಂಥ ಯಾವ ದೃಶ್ಯವೂ ಕಾಣುತ್ತಿಲ್ಲ. ಬದಲಾಗಿ ವಾನರರೆಲ್ಲ ರಾಮ ಲಕ್ಷ್ಮಣರನ್ನು ಬಹಳ ಎಚ್ಚರಿಕೆಯಿಂದ ರಕ್ಷಣೆ ಮಾಡುತ್ತಿದ್ದಾರೆ. ನಾನೊಂದು ರಾಮ ಲಕ್ಷ್ಮಣರು ಜೀವಂತವಾಗಿರುವರೆಂದು ದೃಢವಾಗಿ ಹೇಳುತ್ತೆ. ನನ್ನ ಮಾತುಗಳನ್ನು ನಂಬಿಸಿದ್ದೆ. ತ್ರಿಜಟೆ, ಯಾವ ಜನ್ಮದ ಸೋದರಿಯೋ ನೀನು? ಕುಸಿದು ಹೋಗುತ್ತಿರುವ ನನಗೆ ಊರುಗೋಲಾಗುತ್ತಿರುವೆ. ಸಂಪೂರ್ಣವಾಗಿ ಮುಳುಗಿ ಹೋದೆನೆಂದು ತಿಳಿದ ನನ್ನನ್ನು ನಿನ್ನ ಭರವಸೆಯ ದೋಣಿಯಲ್ಲಿ ಕೂಡಿಸಿ ತೇಲುವಂತೆ ಮಾಡುತ್ತಿರುವೆ.
ನಂಬುತ್ತೇನೆ. ನಿನ್ನ ಮಾತುಗಳನ್ನು ನಂಬುತ್ತೇನೆ. ಏಕೆಂದರೆ ನಂಬದಿದ್ದರೆ ನನಗೆ ಬದುಕೇ ಇಲ್ಲ. ನನ್ನ ಮಾತು ಸತ್ಯವೆಂದು ನಿನಗೆ ಬೇಗನೆ ತಿಳಿಯುತ್ತದೆ. ನಿನ್ನ ಸ್ನೇಹದ ಸಾಕ್ಷಿಯಾಗಿ ರಾಮ ಲಕ್ಷ್ಮಣರು ನಿದ್ದೆಯಿಂದ ಎದ್ದವರಂತೆ ಎದ್ದು ನಿಲ್ಲುತ್ತಾರೆ. ನಾನು ನಿನ್ನ ಗೆಳತಿಯಾಗಿ ನಿನಗೆ ಶುಭ ಕೋರುತ್ತೇನೆ. ನಿನ್ನಂಥ ಗೆಳತಿ ನನ್ನ ಪಾಲಿಗಿರುವುದು ನನ್ನ ಮಹಾಭಾಗ್ಯ ತ್ರಿಜಟೆ. ನಿನ್ನಂಥ ಮಹಾಪತಿವ್ರತೆಯ ಗೆಳತನ ದೊರಕಿರುವುದು ನನ್ನ ಭಾಗ್ಯ ಸರಿ. ನಿನ್ನಂಥ ಪತಿವ್ರತೆಗೆ ಇಂಥ ಅನಿರೀಕ್ಷಿತ ಅನ್ಯಾಯವಾಗಲು ಸಾಧ್ಯವೇ ಇಲ್ಲ. ಒಂದು ವೇಳೆ ಪ್ರಾಣಾಪಾಯವೇನಾದರೂ ಒದಗಿದರೆ ನಿನ್ನ ಪತಿಯನ್ನು ಮತ್ತೆ ಬದುಕಿಸಿಕೊಳ್ಳುವ ಶಕ್ತಿ ನಿನ್ನ ಪಾತಿವ್ರತ್ಯಕ್ಕಿದೆ. ಒಂದು ವೇಳೆ ಪ್ರಾಣಾಪಾಯವೇನಾದರೂ ಒದಗಿದರೆ ನಿನ್ನ ಪತಿಯನ್ನು ಮತ್ತೆ ಬದುಕಿಸಿಕೊಳ್ಳುವ ಶಕ್ತಿ ನಿನ್ನ ಪಾತಿವ್ರತ್ಯಕ್ಕಿದೆ. ತ್ರಿಜಟೆ, ನನ್ನ ಪಾತಿವ್ರತ್ಯಕ್ಕಿಂತ ನಿನ್ನ ಸದಾಶಯದ ಶುಭ ನುಡಿಗೆ ಆ ಶಕ್ತಿ ಇದೆ ತ್ರಿಜಟೆ. ನಿನ್ನ ಹಾರೈಕೆಯೇ ರಾಮ ಲಕ್ಷ್ಮಣರನ್ನು ಬದುಕಿಸುತ್ತದೆ. ನಾನು ಕೇಳಿರುವಂತೆ ಇಂದ್ರಾದಿ ದೇವತೆಗಳಿಂದಲೂ ರಾಮ ಲಕ್ಷ್ಮಣರನ್ನು ಜಯಿಸುವುದು ಸಾಧ್ಯವಿಲ್ಲ. ನೋಡು, ಅವರ ಮುಖದ ತೇಜಸ್ಸನ್ನು ನೋಡು. ಸತ್ತವರ ಮುಖ ಅಷ್ಟು ಕಾಂತಿಯುಕ್ತವಾಗಿರಲು ಸಾಧ್ಯವೇ ಇಲ್ಲ. ಹೌದು ತ್ರಿಜಟೆ, ನಿನ್ನ ಮಾತು ಸತ್ಯ. ರಾಮ ಲಕ್ಷ್ಮಣರ ತೇಜಸ್ಸು ಕಿಂಚಿತ್ತೂ ಕುಂದಿಲ್ಲ. ಈಗಲಾದರೂ ಧೈರ್ಯ ತಂದುಕೋ. ನಿನ್ನ ಪತಿ ಜೀವ ತೊರೆದಿಲ್ಲವೆಂದು ನಂಬಿ ಧೈರ್ಯದಿಂದಿರು. ಇದು ರಾವಣನ ಒಂದು ತಂತ್ರವೆಂದುಕೊಂಡು ನಿರಾತಂಕಳಾಗಿರು. ಆಗಲಿ ತ್ರಿಜಟೆ, ನಿನ್ನ ಮಾತಿನಂತೆ ನಡೆಯುತ್ತೇನೆ. ನಿನ್ನ ಸ್ನೇಹಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಪ್ರಭು ರಾಮಚಂದ್ರ, ಲಕ್ಷ್ಮಣ ಲಕ್ಷ್ಮಣ ಲಕ್ಷ್ಮಣ, ನನ್ನ ಪ್ರಿಯ ಸಹೋದರ ಲಕ್ಷ್ಮಣನಿಗೆ ಏನಾಯ್ತು? ಪ್ರಭು ರಾಮಚಂದ್ರ, ಆ ಮಾಯಾವಿ ರಾವಣ ಪುತ್ರ ಇಂದ್ರಜಿತು ನಿಮ್ಮ ಮೇಲೆ ಪ್ರಯೋಗಿಸಿದ ದಿವ್ಯಾಸ್ತ್ರದಿಂದ ನೀವು ಪ್ರಜ್ಞಾಶೂನ್ಯರಾಗಿ ನೆಲದ ಮೇಲೆ ಬಿದ್ದಿರಿ. ಆ ಇಂದ್ರಜಿತು ನೀವಿಬ್ಬರು ಮೃತರಾದರೆಂದು ತಿಳಿದು ಜಯಘೋಷ ಮಾಡುತ್ತಾ ರಣರಂಗದಿಂದ ಹೊರಟು ಹೋದ. ಹಾಗಾದ್ರೆ ಲಕ್ಷ್ಮಣ ಎಚ್ಚರಗೊಳ್ಳಲಿಲ್ಲವೇ? ಅಯ್ಯೋ ದುರ್ವಿಧಿ, ಇದೇನೋ ಆಗಿ ಹೋಯಿತು. ನನ್ನ ಪ್ರಿಯ ಸೋದರ ಜೀವರಹಿತರಂತೆ
ರಣರಂಗದಲ್ಲಿ ಬಿದ್ದಿರುವುದನ್ನು ನಾನು ನೋಡುವಂತಾಯ್ತಲ್ಲ. ಲಕ್ಷ್ಮಣನಿಲ್ಲದೆ ನನಗೆ ಸೀತೆಯಿಂದ ಏನಾಗಬೇಕಾಗಿದೆ? ನನ್ನ ಸೋದರ, ನನ್ನ ಬಂಧು, ನನ್ನ ಸ್ನೇಹಿತ, ನನ್ನ ಸೇವಕ, ನನ್ನ ಸರ್ವಸ್ವವಾದ ಲಕ್ಷ್ಮಣನಿಲ್ಲದೆ ನನ್ನ ಬಾಳು ವ್ಯರ್ಥ, ನನ್ನ ಬಾಳು ವ್ಯರ್ಥ. ಸಮಾಧಾನ ಮಾಡಿಕೊ ರಾಮಚಂದ್ರ, ಸಮಾಧಾನ ಮಾಡಿಕೊ. ನನ್ನ ಪ್ರಿಯ ಸೋದರ ಲಕ್ಷ್ಮಣ ನನಗಾಗಿ ಹೀಗೆ ಚಲನೆ ಇಲ್ಲದೆ ಮಲಗಿರೋದನ್ನ ಕಂಡು ನಾನು ಹೇಗೆ ಸಮಾಧಾನ ಮಾಡಿಕೊಳ್ಳಲಿ ಸುಗ್ರೀವ? ಇಲ್ಲ, ಸುಮಿತ್ರಾ ದೇವಿಯ ಪ್ರಿಯ ಪುತ್ರನಾದ ಲಕ್ಷ್ಮಣ ಏನಾದರೂ ಅಸುನೀಗಿದರೆ ನಾನು ಎಲ್ಲ ವಾನರರ ಸಮಕ್ಷಮದಲ್ಲಿಯೇ ಪ್ರಾಣ ತ್ಯಾಗ ಮಾಡುತ್ತೇನೆ. ಇಲ್ಲ ಪ್ರಭು, ಖಂಡಿತ ಅಂತ ಪರಿಸ್ಥಿತಿ ಸಂಭವಿಸುವುದಿಲ್ಲ. ಧೈರ್ಯವಾಗಿರಿ. ಒಂದು ವೇಳೆ ವಿಧಿ ವಿಲಾಸದಿಂದ ಅಂತಹ ಪ್ರಸಂಗ ಉಂಟಾದರೆ ನಾನು ಏನು ಮಾಡಲಿ ಜಾಂಬವಂತ? ನನ್ನ ಪ್ರಿಯ ಸೋದರ ಲಕ್ಷ್ಮಣನಿಲ್ಲದೆ ನಾನು ಅಯೋಧ್ಯೆಗೆ ಹೇಗೆ ಹೋಗಲಿ? ನನ್ನ ಪ್ರಿಯ ಪುತ್ರನೆಲ್ಲಿ ಎಂದು ಸುಮಿತ್ರಾ ದೇವಿ ಕೇಳಿದಾಗ ನಾನು ಅವರಿಗೆ ಏನೆಂದು ಹೇಳಲಿ? ಊರ್ಮಿಳೆ, ನನ್ನ ಪತಿ ಏನಾದ ಎಂದು ಕೇಳಿದರೆ ನಾನು ಅವಳನ್ನು ಯಾವ ಮಾತುಗಳಿಂದ ಸಾಂತ್ವನಗೊಳಿಸಲಿ? ಕೌಸಲ್ಯ ದೇವಿಗೆ ಏನು ಹೇಳಲಿ? ಕೈಕೇಯಿ ಮಾತಿಗೇನು ಹೇಳಲಿ? ಭರತ ಶತ್ರುಘ್ನರು ನಮ್ಮ ಸೋದರ ಲಕ್ಷ್ಮಣನೆಲ್ಲಿ ಎಂದು ಕೇಳಿದರೆ ನಾನು ಅವರಿಗೆ ಯಾವ ಉತ್ತರವನ್ನು ಕೊಡಲು ಸಾಧ್ಯ? ತನ್ನ ಜೀವನವನ್ನೇ ನಿನ್ನ ಸೇವೆಯಲ್ಲಿ ಅರ್ಪಿಸಿಕೊಂಡ ಲಕ್ಷ್ಮಣನನ್ನು ನೀನು ಏನು ಮಾಡಿದೆ ಎಂದು ಕೇಳುವ ಸುಮಿತ್ರಾ ದೇವಿಯನ್ನು ನಾನು ಹೇಗೆ ಎದುರಿಸಲಿ? ನಾನು ಏನು ಮಾಡಲಿ? ನಾನು ಏನು ಮಾಡಲಿ? ಪ್ರಣಾಮಗಳು ಮಹಾಪ್ರಭು. ತ್ರಿಜಟೆ, ನಾನು ಹೇಳಿದ ಕಾರ್ಯವನ್ನು ಮಾಡಿದೆಯಾ? ಮಾಡಿದ್ದೆ ಪ್ರಭು. ಈ ಸೀತೆಯನ್ನು ಪುಷ್ಪಕ ವಿಮಾನದಲ್ಲಿ ಯುದ್ಧ ಭೂಮಿಗೆ ಕರೆದೊಯ್ದು ನಾನು ಹೇಳಿದ ದೃಶ್ಯವನ್ನು ತೋರಿಸಿದೆಯಾ? ತೋರಿಸಿದೆ ಪ್ರಭು. ಆ ದೃಶ್ಯವನ್ನು ಕಂಡು ಈ ಸೀತೆ ಕರುಣಾಜನಕವಾಗಿ ಗೋಳಾಡಿದಳೆ, ಬಹಳವಾಗಿ ದುಃಖಿಸಿದಳೆ. ಹೌದು ಪ್ರಭು, ದುಃಖಿಸಿದಳು. ಒಳ್ಳೆಯದೇ ಆಯ್ತು. ಕಡೆಗೂ ಈ ಸೀತೆಗೆ ಸತ್ಯವೇನೆಂದು ತಿಳಿದಂತಾಯ್ತು. ತ್ರಿಜಟೆ, ನೀನು ಒಳ್ಳೆಯ ಕೆಲಸವನ್ನೇ ಮಾಡಿದೆ. ಎಲೈ ಸೀತೆ, ಯುದ್ಧ ಭೂಮಿಯಲ್ಲಿ ಆ ರಾಮ ಲಕ್ಷ್ಮಣರ ಮೃತದೇಹವನ್ನು ಕಂಡ ಮೇಲಾದರೂ ನಿನ್ನ ಪತಿ ಅಜೇಯನಲ್ಲವೆಂದು ಅರ್ಥವಾಯಿತೆ. ಈ ಲಂಕೇಶ್ವರನನ್ನು ಗೆಲ್ಲುವ ಗುಂಡಿಗೆ ಅವನಿಗಿಲ್ಲವೆಂದು ಸ್ಪಷ್ಟವಾಯಿತೆ. ಏಕೆ ಸೀತೆ ಮಾತನಾಡುತ್ತಿಲ್ಲ? ಓ, ಹತನಾದ ನಿನ್ನ ಪತಿಯ ಬಗ್ಗೆ ದುಃಖಿಸುತ್ತಿರುವೆಯಾ? ದುಃಖಿಸು, ದುಃಖಿಸು, ಎಷ್ಟು ಬೇಕಾದರೂ ದುಃಖಿಸು. ನಾನು ನಿನಗೆ ಕೆಲವು ದಿನಗಳ ಕಾಲ ಅವಕಾಶ ನೀಡುತ್ತೇನೆ. ಅಲ್ಲಿಯವರೆಗೂ ಹೊತ್ತು ನಿನ್ನ ಕಣ್ಣೀರನ್ನು ಬರಿದು ಮಾಡಿಕೊಂಡು ದುಃಖಿಸು. ಓ, ನಿನ್ನ ಪತಿಯ ಮರಣದೊಂದಿಗೆ ಅವನ ಮೇಲಿನ ನಿನ್ನ ಪ್ರೇಮವು ಸತ್ತು ಹೋಗಲಿ. ಸಾಕು ಸಾಕು ಮಾಡು ನಿನ್ನ ಅಮಂಗಳದ ಮಾತುಗಳನ್ನು. ಇಲ್ಲಿಯವರೆಗೂ ನೀನು ಸೃಷ್ಟಿಸಿದ್ದ ವಂಚನೆಯ ಸುಳ್ಳುಗಳನ್ನು ಸತ್ಯವೆಂದು ನಂಬಿ ಶೋಕಿಸಿದ್ದು ನಿಜ. ಆದರೆ ಇನ್ನೆಂದೂ ನಿನ್ನ ವಂಚನೆಯ ಜಾಲವನ್ನು ನಾನು ನಂಬುವುದಿಲ್ಲ. ನನ್ನ ಪತಿ ಹತರಾದರು ಎಂದು ನುಡಿಯುವ ನಿನ್ನ ನೀಚ ನಾಲಿಗೆ ನಿಷ್ಕ್ರಿಯವಾಗುವ ಸಮಯ ದೂರವಿಲ್ಲ. ನೆನಪಿಡು, ನನ್ನ ಸ್ವಾಮಿ ಕ್ಷೇಮವಾಗಿದ್ದಾರೆ, ಸುರಕ್ಷಿತವಾಗಿದ್ದಾರೆ, ಜೀವಂತವಾಗಿದ್ದಾರೆ. ಯಾವ ಕ್ಷಣದಲ್ಲಾದರೂ ಅವರು ಎದ್ದು ನಿಲ್ಲುತ್ತಾರೆ. ನಿನ್ನ ಸಂಹಾರದ ಕ್ಷಣಗಳನ್ನು ಎಣಿಸುತ್ತಿರು. ಹೆಣ್ಣೆ, ನಿನ್ನ ಅಹಂಕಾರವಿನ್ನೂ ಅಡಗಲಿಲ್ಲವೇ?
ಅಡಗುತ್ತದೆ, ಇಷ್ಟರಲ್ಲೇ ಅಡಗುತ್ತದೆ. ಆ! ರಾಮಚಂದ್ರ ಪ್ರಭು, ನಿನ್ನಂಥ ವೀರನಿಗೆ ಈ ಹತಾಶೆ ತರವಲ್ಲ. ಈ ದಿನದ ಪರಾಜಯ ತಾತ್ಕಾಲಿಕವಷ್ಟೇ. ಅಂತಿಮ ವಿಜಯ ನಮ್ಮದೇ. ಧೈರ್ಯ ತಂದುಕೋ, ಧೈರ್ಯ ತಂದುಕೋ. ನಾನು ಹೀಗೆ ಮಾಯಾಸ್ತ್ರದಿಂದ ಬಂಧಿತನಾಗಿರುವಾಗ ವಿಜಯ ಸಾಧಿಸುವುದು ಹೇಗೆ? ರಾವಣ ಯಾವ ಕ್ಷಣದಲ್ಲಾದರೂ ಆಕ್ರಮಿಸಬಹುದಲ್ಲವೇ? ವಿಭೀಷಣ, ನಾನು ನಿನಗೆ ಮಾತು ಕೊಟ್ಟಿದ್ದಂತೆ ನಿನ್ನನ್ನು ಲಂಕೆಯ ರಾಜನನ್ನಾಗಿ ಮಾಡಲಿಲ್ಲ. ನಾನು ಕೊಟ್ಟಿದ್ದ ಮಾತಿಗೆ ನಾನು ತಪ್ಪಿದೆ ವಿಭೀಷಣ, ನಾನು ತಪ್ಪಿದೆ. ಪ್ರಭು, ಸುಗ್ರೀವ, ನೀನು ಕೂಡಲೇ ಲಂಕೆಯನ್ನು ಬಿಟ್ಟು ಹೊರಟು ಹೋಗು. ಏಕೆ ಪ್ರಭು? ಸುಗ್ರೀವ, ನಾನು ನಿನ್ನ ಜೊತೆ ಇಲ್ಲವೆಂದು ತಿಳಿದರೆ ರಾವಣ ನಿನ್ನನ್ನು ಅಸಮಾನಿಸುತ್ತಾನೆ. ಆದ್ದರಿಂದ ನೀನು ಅಂಗದ ಸಕಲ ಸೈನ್ಯ ಪರಿವಾರದೊಂದಿಗೆ ಸಾಗರವನ್ನು ದಾಟಿ ಕಿಷ್ಕಿಂಧೆಗೆ ಪಯಣ ಮಾಡು. ಬೇಡ ರಾಮಚಂದ್ರ, ಈಗ ಅಂತ ನಿರ್ಧಾರ ಸೂಕ್ತವಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಿನ್ನನ್ನು ಬಿಟ್ಟು ಹೋಗುವಂತ ನೀಚರು ನಮ್ಮಲ್ಲಿ ಯಾರೂ ಇಲ್ಲ. ಸುಗ್ರೀವ, ಅಂತ ಕಠಿಣವಾದ ಮಾತುಗಳು ಏಕೆ? ಇಷ್ಟು ದಿನ ನೀವೆಲ್ಲ ಮಿತ್ರ ಕಾರ್ಯಕ್ಕಾಗಿ ತಮ್ಮ ಸರ್ವಶಕ್ತಿಯನ್ನೇ ವಿನಿಯೋಗಿಸುತ್ತೀರಿ. ಈಗ ನಾನೇ ನಿಮಗೆ ಅನುಮತಿಯನ್ನು ನೀಡುತ್ತಿದ್ದೇನೆ. ನೀವೆಲ್ಲರೂ ನಿಮಗೆ ಇಷ್ಟ ಬಂದ ಕಡೆಗೆ ಹೋಗಬಹುದು. ಲಕ್ಷ್ಮಣ, ಸೋದರ ಲಕ್ಷ್ಮಣ. ರಾಮಚಂದ್ರ ಪ್ರಭು, ಅಯ್ಯೋ ಅಯ್ಯೋ, ಎಂತ ಚಾತುರ್ಯವಾಯಿತು! ರಾಮ ಲಕ್ಷ್ಮಣರು ಸತ್ಯ ಸಂಪನ್ನರು, ಮಹಾಪರಾಕ್ರಮಿಗಳು, ಸರಳ ಸ್ವಭಾವದವರು, ಕಪಟವನ್ನು ಆಚರಿಸುವವರಲ್ಲ. ಆದರೆ ಆ ರಾವಣನ ಪುತ್ರ ದುಷ್ಟ ದುರಾತ್ಮನಾದ ಇಂದ್ರಜಿತು ಕಪಟ ಯುದ್ಧದಿಂದ ಇವರನ್ನು ವಂಚಿಸಿದ್ದಾನೆ. ವಿಭೀಷಣ, ಆ ಇಂದ್ರಜಿತಿನ ಮಾಯಾ ವಿಜಯ ಬಗ್ಗೆ ನೀನು ನಮಗೆ ಮೊದಲೇ ತಿಳಿಸಿದ್ದೆ. ಆದರೂ ಈ ವಿಷಮ ಸ್ಥಿತಿ ಉಂಟಾಗುವುದನ್ನು ನಮ್ಮಿಂದ ತಪ್ಪಿಸಲಾಗಲಿಲ್ಲ. ನನಗೆ ಬಹಳ ದುಃಖವಾಗಿದೆ ಸುಗ್ರೀವ. ನಾನು ಯಾರ ಬಲಪರಾಕ್ರಮಗಳ ಬೆಂಬಲದಿಂದ ಲಂಕೆಯಲ್ಲಿ ಮತ್ತೆ ನ್ಯಾಯ, ನೀತಿ, ಧರ್ಮವನ್ನು ಪ್ರತಿಷ್ಠಾಪಿಸಬೇಕೆಂದುಕೊಂಡಿದ್ದೆನೋ ಆ ಪುರುಷ ಶ್ರೇಷ್ಠರಾದ ರಾಮ ಲಕ್ಷ್ಮಣ ಈ ರಣಭೂಮಿಯಲ್ಲಿ ನಿಷ್ಕ್ರಿಯರಾಗಿ ಮಲಗಿದ್ದಾರೆ. ಛೇ, ನಾನಿನ್ನು ಬದುಕಿದ್ದೂ ಸತ್ತವನಂತಾದೆ. ನನ್ನ ಮನೋರಥವೆಲ್ಲ ನುಚ್ಚು ನೂರಾಯಿತು. ಏನೇ ಆದರೂ ಸೀತೆಯನ್ನು ರಾಮನಿಗೆ ಒಪ್ಪಿಸುವುದಿಲ್ಲ ಎಂದು ಆ ರಾವಣ ಮಾಡಿದ್ದ ಪ್ರತಿಜ್ಞೆ ಸತ್ಯವಾದಂತಾಯಿತು. ಅವನ ಪುತ್ರನೇ ಅವನ ಇಷ್ಟಾರ್ಥವನ್ನು ಈಡೇರಿಸಿಬಿಟ್ಟ. ನಾನು ನಿರ್ವೀರ್ಯನಾದೆ. ನನ್ನ ಬದುಕು ನಿರರ್ಥಕವಾಯಿತು ಸುಗ್ರೀವ, ನಿರರ್ಥಕವಾಯಿತು. ವಿಭೀಷಣ, ಜ್ಞಾನಿಯಾದ ನೀನು ವಾಸ್ತವವನ್ನು ಅರಿಯದೆ ಹೀಗೆ ಅಧೀರನಾಗಬಾರದು. ಖಂಡಿತ ನೀನು ಲಂಕೆಯ ಸಿಂಹಾಸನವನ್ನು ಪಡೆಯುತ್ತೀಯ. ಆ ರಾವಣ ತನ್ನ ಪುತ್ರ ಸಮೇತವಾಗಿ ಬಂದರೂ ತನ್ನ ಇಷ್ಟಾರ್ಥವನ್ನು ಈಡೇರಿಸಿಕೊಳ್ಳಲಾರ. ರಾಮಲಕ್ಷ್ಮಣರು ಅಸುನೀಗದರೆಂಬಂತೆ ಹತಾಶೆಯಿಂದ ಪ್ರಲಾಪಿಸುವುದು ಸರಿಯಲ್ಲ. ಇವರು ಪ್ರಜ್ಞೆ ತಪ್ಪಿರುವರೇ ಹೊರತು ಪ್ರಾಣ ತ್ಯಾಗ ಮಾಡಿಲ್ಲ. ಇವರಿಗೆ ಪ್ರಜ್ಞೆ ಬಂದೊಡನೆ ಏಳುತ್ತಾರೆ. ಪರಿವಾರ ಸಮೇತರಾಗಿ ಆ ರಾವಣನನ್ನು ಸಂಹರಿಸುತ್ತಾರೆ. ಮಾವ ಸುಷೇಣ, ಮಹಾತ್ಮರಾದ ಈ ಸೋದರರು ಎಚ್ಚರಗೊಂಡ ನಂತರ
ನಮ್ಮ ವಾನರ ಸೈನ್ಯದೊಡನೆ ನೀನು ಕಿಷ್ಕಿಂದಿಗೆ ಹಿಂದಿರುಗಿ ಹೋಗು. ನಾನು ಆ ರಾವಣನನ್ನು ಅವನ ಬಂಧು ಬಾಂಧವರೊಡನೆ ಸಂಹರಿಸಿ ಪರಮ ಸಾಧ್ವಿಯಾದ ಸೀತಾದೇವಿಯನ್ನು ಕರೆದುಕೊಂಡು ಬರುತ್ತೇನೆ. ಸುಗ್ರೀವ, ಹಿಂದೊಮ್ಮೆ ದೇವದಾನವರಿಗೆ ನಡೆದ ಯುದ್ಧವೊಂದನ್ನು ನಾನು ನೋಡಿದ್ದೆ. ಆಗ ಶಸ್ತ್ರಾಸ್ತ್ರ ಪರಿಣಿತರಾದ ಯುದ್ಧ ನಿಪುಣರಾದ ರಾಕ್ಷಸರು ಮತ್ತೆ ಮತ್ತೆ ದೇವತೆಗಳನ್ನು ತಮ್ಮ ಬಾಣಗಳ ಜಾಲದಿಂದ ಚುಚ್ಚುತ್ತಿದ್ದರು. ಆಗ ದೇವಗುರುವಾದ ಬೃಹಸ್ಪತಿ ಗಾಯಗೊಂಡವರನ್ನು, ಮೂರ್ಛೆ ಹೋದವರನ್ನು ತಮ್ಮ ಔಷಧಗಳಿಂದ, ಮಂತ್ರಗಳಿಂದ ಉಪಚರಿಸುತ್ತಿದ್ದರು. ಇದು ದೇವದಾನವರ ಯುದ್ಧವೂ ಅಲ್ಲ, ಇಲ್ಲಿ ಆ ಬೃಹಸ್ಪತಿಯೂ ಇಲ್ಲ. ಅದು ನಿಜ. ಆದರೆ ಆ ಔಷಧಿಗಳು ಎಲ್ಲಿವೆ ಎಂಬುದು ನನಗೆ ಗೊತ್ತು. ಹೌದಾ ಸುಷೇಣರೇ? ಆ ಔಷಧಿಗಳು ಎಲ್ಲಿ ದೊರಕುತ್ತವೆ? ಸಮುದ್ರಗಳಲ್ಲಿ ಶ್ರೇಷ್ಠವಾದ ಕ್ಷೀರ ಸಮುದ್ರದಲ್ಲಿ ಚಂದ್ರ ಮತ್ತು ದ್ರೋಣ ಎಂಬ 2 ಪರ್ವತಗಳಿವೆ. ಹಿಂದೆ ಅಮೃತಕ್ಕಾಗಿ ಕ್ಷೀರಸಾಗರ ಮಂಥನ ಮಾಡಿದ್ದು ಅಲ್ಲಿಯೇ. ಚಂದ್ರ, ದ್ರೋಣ ಎಂಬ 2 ಪರ್ವತಗಳಲ್ಲೂ ದೇವನಿರ್ಮಿತವಾದ ಸಂಜೀವಕರಣಿ ಮತ್ತು ವಿಶಲ್ಯ ಎಂಬ ದಿವ್ಯ ಔಷಧಿಗಳಿವೆ. ಆ 2 ಪರ್ವತಗಳನ್ನೇ ಸಮುದ್ರವನ್ನ ಕಡಿಯಲು ತೀರದಲ್ಲಿ ಪ್ರತಿಷ್ಠಾಪಿಸಿದ್ದರು. ಬೇರೆ ವಾನರರಿಗಿಂತ ವೇಗಶಾಲಿಯಾದ ಹನುಮಂತ ಈಗಲೇ ಅಲ್ಲಿಗೆ ಹೋಗಲಿ.
ರಾಮಲಕ್ಷ್ಮಣರೇ, ಇಂದ್ರಜಿತು ಪ್ರಯೋಗಿಸಿದ ನಾಗಾಸ್ತ್ರದಿಂದ ನೀವು ಈಗ ಮುಕ್ತರಾದಿರಿ. ವೈನತೆಯ, ನಿನ್ನಿಂದ ನಾವು ನಾಗಾಸ್ತ್ರದ ಬಂಧನದಿಂದ ಮುಕ್ತರಾದೆವು. ರಾವಣ ಪುತ್ರ ಇಂದ್ರಜಿತುವಿನಿಂದ ಉಂಟಾಗಿದ್ದ ಭಯದಿಂದ ಪಾರಾದೆವು. ನಿನ್ನ ಕೃಪೆಯಿಂದ ನಾವು ಮೊದಲಿಗಿಂತ ಹೆಚ್ಚು ಬಲಿಷ್ಠರಾಗಿದ್ದೇವೆ. ರಾಮಚಂದ್ರ, ನಾನು ನಿನ್ನ ಪ್ರಿಯ ಸಖ. ನಾನು ಹೊರಗೆ ಸಂಚರಿಸುವ ನಿನ್ನ ಪ್ರಾಣ ಸ್ವರೂಪನಾಗಿದ್ದೇನೆ. ಗರುಡ ಎಂದು ಕರೆಯಲ್ಪಡುವ ನಾನು ನಿನಗೆ ಸಹಾಯ ಮಾಡಲೆಂದೇ ಇಲ್ಲಿಗೆ ಬಂದೆ. ಈ ಸರ್ಪಬಂಧವನ್ನು ಮಹಾಬಲಶಾಲಿಗಳಾದ ಅಸುರರಿಂದಾಗಲಿ ಪರಾಕ್ರಮಶಾಲಿಗಳಾದ ಇಂದ್ರಾದಿ ದೇವತೆಗಳಿಂದಾಗಲಿ ಬಿಡಿಸಲು ಸಾಧ್ಯವಿಲ್ಲ. ಅದಕ್ಕಾಗಿ ನಾನೇ ಬರಬೇಕಾಯಿತು. ವೈನತೆಯ, ನಮಗೆಲ್ಲ ದಿಕ್ಕೇ ತೋಚದಂತಾಗಿತ್ತು. ನೀನು ಬಂದು ರಾಮ ಲಕ್ಷ್ಮಣರಿಗೆ ಪ್ರಜ್ಞೆ ಮರಳುವಂತೆ ಮಾಡಿದ್ದರಿಂದ ನಮಗೆಲ್ಲ ಪುನರ್ಜನ್ಮವಾದಂತಾಯಿತು. ನಾವೆಲ್ಲ ನಿನಗೆ ಕೃತಜ್ಞರಾಗಿದ್ದೇವೆ. ಸುಗ್ರೀವ, ಕ್ರೂರ ಕರ್ಮಿಯಾದ ಇಂದ್ರಜಿತು ತನ್ನ ಮಾಯಾವಿದ್ಯೆಯಿಂದ ಈ ನಾಗರೂಪದ ಬಾಣಗಳ ಬಂಧನವನ್ನು ಉಂಟು ಮಾಡಿದ್ದ. ಕದ್ರುವಿನ ಮಕ್ಕಳಾದ ಈ ವಿಷಸರ್ಪಗಳು ಆ ರಾಕ್ಷಸನ ಮಾಯೆಯಿಂದ ರಾಮಲಕ್ಷ್ಮಣನನ್ನು ಬಂಧಿಸಿದ್ದವು. ವೈನತೆಯ, ನಿನ್ನ ಸ್ನೇಹಕ್ಕೆ ಮತ್ತು ನಿನ್ನ ಕಾಲೋಚಿತವಾದ ಸಹಾಯಕ್ಕೆ ನಮ್ಮ ನಮಸ್ಕಾರಗಳನ್ನು ಸ್ವೀಕರಿಸು. ರಾಮಚಂದ್ರ, ಅದೃಷ್ಟವಶಾತ್ ಮಹಾಘೋರವಾದ ಬಾಣಗಳಿಂದ ನೀವು ಬಿಡುಗಡೆ ಹೊಂದಿದಿರಿ. ಇನ್ನು ಮುಂದೆ ನೀವು ಬಹಳ ಎಚ್ಚರವಾಗಿರಬೇಕು. ಎಲ್ಲ ರಾಕ್ಷಸರೂ ಕಪಟಿಗಳೇ. ಯಾವ ಕಾರಣಕ್ಕೂ ನೀವು ಅವರನ್ನು ನಂಬಲೇಬಾರದು. ಅದರಲ್ಲೂ ಇಂದ್ರಜಿತುವಿನಂಥ ಕಪಟ ರಾಕ್ಷಸರನ್ನು ನಂಬಲೇಬಾರದು. ಹೌದು, ವಿಭೀಷಣನ ಮಾತು ನಿಜ. ರಾಮಚಂದ್ರ, ಶತ್ರುಗಳನ್ನು ಪ್ರೀತಿಯಿಂದ ಕಾಣುವ ದಯಾಳುವಾದ ರಾಮಚಂದ್ರ, ನಾನಿನ್ನು ಹೊರಡುತ್ತೇನೆ. ದಯಮಾಡಿ ನನಗೆ ಅನುಮತಿಯನ್ನು ನೀಡಿ. ವೈನತೆಯ, ಈ ನಿನ್ನ ಉದಾರ ಗುಣದಿಂದ ನಿನ್ನ ಕೀರ್ತಿ ಇನ್ನಷ್ಟು ಹೆಚ್ಚಾಗಲಿ. ರಾಘವ, ಯುದ್ಧಾನಂತರ ನಿನಗೆ ನಮ್ಮ ಮಿತ್ರತ್ವದ ರಹಸ್ಯ ತಿಳಿಯುತ್ತದೆ. ಮುಂದೆ ಬಾಲರು ವೃದ್ಧರು ಮಾತ್ರ ಉಳಿಯುವಂತೆ ಸರ್ವರನ್ನು ಸಂಹರಿಸಿ ರಾವಣನನ್ನು ವಧಿಸಿ ಸೀತಾದೇವಿಯನ್ನು ನೀನು ಖಂಡಿತ ಪಡೆಯುವೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸೀತೆ, ಸೀತೆ, ನಾನು ನಿನಗೆ ಹೇಳಿದ ಮಾತು ನಿಜವಾಯಿತು. ಯಾವ ಮಾತು ತ್ರಿಜಟೆ? ರಾಮ ಲಕ್ಷ್ಮಣರು ಹತರಾಗಿಲ್ಲ, ಕೇವಲ ಮೂರ್ಛಿತರಾಗಿದ್ದಾರೆ ಎಂದು ನಾನು ಹೇಳಿರಲಿಲ್ಲವೇ? ಹೌದು, ಅದು ಸತ್ಯ ಸೀತೆ. ಈಗ ಅವರು ಎಚ್ಚರಗೊಂಡು ಸಮರೋತ್ಸಾಹದಿಂದ ಸಿದ್ಧರಾಗಿ ನಿಂತಿದ್ದಾರೆ. ಆಹಾ ತ್ರಿಜಟೆ, ಎಂಥ ಕರ್ಣಾನಂದಕರವಾದ ಮಾತುಗಳನ್ನು ಹೇಳಿದೆ. ಅಂದು ನೀನು ಯುದ್ಧರಂಗದಲ್ಲಿ ಹೇಳಿದ ಮಾತುಗಳನ್ನು ನಾನು ನಂಬಿದ್ದೆ. ಅಂದೇ ನನ್ನ ಆತಂಕ ದುಃಖ ಎಲ್ಲ ದೂರವಾಯಿತು. ನನ್ನ ಮನಸ್ಸು ಸಮಾಧಾನಗೊಂಡಿತು. ಆದ್ದರಿಂದಲೇ ಆ ರಾವಣ ಬಂದಾಗ ಧೈರ್ಯದಿಂದ ಪ್ರತಿಭಟಿಸಿ ನುಡಿಯಲು ಸಾಧ್ಯವಾಯಿತು. ಅದು ಸತ್ಯವಾಯಿತೆಂದು ಈಗ ಇನ್ನಷ್ಟು ಸಂತೋಷವಾಗುತ್ತಿದೆ. ಸೀತೆ, ನಿನ್ನ ಪತಿಭಕ್ತಿ ಪಾತಿವ್ರತ್ಯದ ಮಹಿಮೆ ಅಪಾರವಾಗಿದೆ. ನಿನ್ನ ಸ್ವಾಮಿಯನ್ನು ನಿನ್ನ ಪಾತಿವ್ರತ್ಯವೇ ಕಾಪಾಡುವುದು ಎಂದು ನಾನು ಹೇಳಲಿಲ್ಲವೇ? ಮೊದಲು ನಿನ್ನ ಸ್ವಾಮಿ ಎಚ್ಚರಗೊಂಡು ಲಕ್ಷ್ಮಣನಿಗೆ ಆಪತ್ತು ಸಂಭವಿಸಿತೆಂದು ದುಃಖಿಸಿದನಂತೆ. ಆಗಲೇ ದಿವ್ಯೌಷಧಿ ತರಲೆಂದು ಹನುಮಂತ ಅಲ್ಲಿಂದ ಹೊರಟನಂತೆ. ಅಷ್ಟರಲ್ಲಿ ಆಕಾಶದಿಂದ ಹಾರಿ ಬಂದ ಗರುಡ ದೇವನೇ ನಾಗಾಸ್ತ್ರದಿಂದ ರಾಮ ಲಕ್ಷ್ಮಣರನ್ನು ಮುಕ್ತಗೊಳಿಸಿದನಂತೆ. ನನ್ನ ಪತಿ ಮೈದುನನನ್ನು ಬಂಧ ಮುಕ್ತಗೊಳಿಸಿದ ಗರುಡ ದೇವನಿಗೆ ನಾನು ನಮಸ್ಕರಿಸುತ್ತೇನೆ. ತ್ರಿಜಟೆ, ಇನ್ನು ಮೇಲೆ ಯಾವ ತೊಂದರೆಗಳು ಬಂದರೂ ನಾನು ಆತಂಕ ಪಡುವುದಿಲ್ಲ. ಏಕೆಂದರೆ ಅವರಿಗೆ ನೆರವಾಗಲು ದೇವಾನುದೇವತೆಗಳಿದ್ದಾರೆ.
ನಾನು ಇನ್ನೂ ಧೈರ್ಯವಾಗಿರುತ್ತೇನೆ. ಆ ರಾವಣನ ವಧೆಯಾಗಿ ನನ್ನ ಸ್ವಾಮಿ ಬಂದು ನನ್ನನ್ನು ಕರೆದುಕೊಂಡು ಹೋಗುವವರೆಗೂ ನಾನು ಶಾಂತಳಾಗಿ ಕಾಯುತ್ತೇನೆ. ನಿನ್ನ ಸಹನೆ ಧೈರ್ಯ ಹೀಗೆ ಇರಲಿ. ನಿನ್ನ ಸದ್ಗುಣಗಳು ಪತಿಭಕ್ತಿ ಲೋಕವಿಖ್ಯಾತವಾಗಲಿ. ಅಸಂಭವ, ಅಸಂಭವ. ಮೃತ್ಯು ಸದೃಶವಾದ ನಾಗಸರ್ಪ ಬಂಧಿಸಿದ ಮೇಲೆ ಯಮಸದನಕ್ಕೆ ತೆರಳದೆ ಬಂಧ ಮುಕ್ತರಾಗಲು ಹೇಗೆ ಸಾಧ್ಯ? ನೀವು ನಿಜವನ್ನು ಹೇಳುತ್ತಿರುವಿರಿ ತಾನೇ? ಪರಮೇಶ್ವರನ ಆಣೆಗೂ ಸತ್ಯ ಪ್ರಭು. ಆ ರಾಮ ಲಕ್ಷ್ಮಣರು ಬಂಧ ಮುಕ್ತವಾಗಿದ್ದರಿಂದಲೇ ಆ ವಾನರರು ನಮ್ಮ ರಾಕ್ಷಸರನ್ನು ಹೊಡೆಯುವಂತಾಯಿತು. ಇದು ಹೇಗೆ ಸಾಧ್ಯ? ಇಂದ್ರಜಿತ್ತು ವರವಾಗಿ ಪಡೆದಿದ್ದ ಆ ಬಾಣಗಳು ಅತಿ ಭಯಂಕರವಾಗಿದ್ದವು, ವಿಷ ಸರ್ಪಗಳಂತಿದ್ದವು, ವ್ಯರ್ಥಗೊಳಿಸಲು ಸಾಧ್ಯವಿಲ್ಲದಂತಿದ್ದವು, ಸೂರ್ಯ ಸದೃಶವಾಗಿದ್ದವು. ಅಂತಹ ಅಮೋಘ ಬಾಣಗಳು ರಾಮ ಲಕ್ಷ್ಮಣರನ್ನು ಬಂಧಿಸಿತ್ತು ತಾನೇ? ಹೌದು ಪ್ರಭು, ಅದರಿಂದಲೇ ಅವರು ಮುಕ್ತರಾಗಿದ್ದು. ಪ್ರಾಣಾಂತಿಕವಾದ ನಾಗಾಸ್ತ್ರದಿಂದ ಆ ರಾಮ ಲಕ್ಷ್ಮಣರು ಬಂಧ ಮುಕ್ತರಾಗಿದ್ದಾರೆ. ಅಂದರೆ ಈಗ ನಮ್ಮ ರಾಕ್ಷಸ ಸೈನ್ಯ ಆಪತ್ತಿಗೆ ಸಿಲುಕಿರುವುದಂತೂ ಖಚಿತ. ಧೂಮ್ರಾಕ್ಷ! ಮಹಾಪ್ರಭು ಪ್ರಣಾಮಗಳು. ಈಗ ನೀನು ನನ್ನ ಅಪ್ಪಣೆಯನ್ನು ಪಾಲಿಸಬೇಕು. ಹೇಳಿ ಪ್ರಭು, ಅದು ನನ್ನ ಕರ್ತವ್ಯ. ಅಪ್ಪಣೆ ಮಾಡಿ. ಧೂಮ್ರಾಕ್ಷ, ನೀನು ರಾಕ್ಷಸರ ದೊಡ್ಡ ಪಡೆಯೊಂದಿಗೆ ರಣರಂಗಕ್ಕೆ ಹೋಗು. ಆ ರಾಮ ಲಕ್ಷ್ಮಣರು ನಾಗಾಸ್ತ್ರದಿಂದ ಬಂಧ ಮುಕ್ತರಾಗಿದ್ದಾರೆ. ಆ ವಾನರರನ್ನು, ಆ ರಾಮ ಲಕ್ಷ್ಮಣರನ್ನು ಸಂಹರಿಸಿ ಬಾ. ಇದೇ ನಿನ್ನ ಕರ್ತವ್ಯ. ಹಾಗೆ ಆಗಲಿ ಪ್ರಭು. ವಿಜಯೇ ಭವ.
ಪ್ರಣಾಮಗಳು ಮಹಾಪ್ರಭು. ಎಲೈ ಭಟ, ರಣಭೂಮಿಯಲ್ಲಿ ಏನು ನಡೆಯುತ್ತಿದೆ? ನಾವು ಜಯಿಸುತ್ತಿದ್ದೇವೆಯೇ? ಬೇಗ ಹೇಳು. ಖಂಡಿತವಾಗಿಯೂ ನಾವು ಗೆಲ್ಲುತ್ತಿದ್ದೇವೆ ಮಹಾಪ್ರಭು. ಅದನ್ನ ತಮ್ಮ ಗಮನಕ್ಕೆ ತರಲೆಂದೇ ನಾನು ಧಾವಿಸಿ ಬಂದೆ. ನಮ್ಮ ಧೂಮ್ರಾಕ್ಷನ ಪರಾಕ್ರಮಕ್ಕೆ ಸರಿಸಾಟಿ ಇಲ್ಲ. ವಾನರರು ಬೆದರು ಓಡುತ್ತಿದ್ದಾರೆ. ಹೌದೇ? ಅಂದರೆ ಧೂಮ್ರಾಕ್ಷನನ್ನು ಕಳಿಸಿ ನಾನು ಒಳ್ಳೆಯ ಕೆಲಸ ಮಾಡಿದ್ದೇನೆಂದು ಹೇಳು. ಅದರಲ್ಲಿ ಸಂದೇಹವಿಲ್ಲ ಮಹಾಪ್ರಭು. ಮಹಾಬಲಶಾಲಿಯಾದ ಧೂಮ್ರಾಕ್ಷ ವಾನರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಆಕ್ರಮಣ ಮಾಡಿ ಅವರನ್ನು ಚಲ್ಲಾಪಿಲ್ಲಿ ಮಾಡುತ್ತಿದ್ದಾನೆ. ಭಲೆ 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 ಧೂಮ್ರಾಕ್ಷ, ಭಲೆ. ಗೆದ್ದು ಬಾ. ನಿನಗೆ ಈ ರಾವಣನಿಂದ ಬೇಕಾದ ಬಹುಮಾನ ಕಾದಿದೆ. ಎಲೈ ಭಟ ಪ್ರಭು, ನಮ್ಮ ವೀರ ಧೂಮ್ರಾಕ್ಷನನ್ನು ಎದುರಿಸುವ ವೀರರಾರು ಶತ್ರು ಪಕ್ಷದಲ್ಲಿಲ್ಲವೇ? ಅದೇ ನನಗೂ ಆಶ್ಚರ್ಯವಾಗುತ್ತಿದೆ ಮಹಾಪ್ರಭು. ಧೂಮ್ರಾಕ್ಷ ರಣರಂಗದಲ್ಲಿ ವಿಜೃಂಭಿಸುತ್ತಿದ್ದರೂ ಅಂಗದ, ಸುಗ್ರೀವನಂತ ವೀರರಾಗಲಿ, ಹನುಮಂತ, ಜಾಂಬವಂತ ಮೊದಲಾದ ಪ್ರಮುಖರಾಗಲಿ, ರಾಮ ಲಕ್ಷ್ಮಣನಂತ ಮಹಾಪರಾಕ್ರಮಿಗಳಾಗಲಿ ಅವನನ್ನು ಎದುರಿಸಲು ಏಕೆ ಬರಲಿಲ್ಲವೆಂದು ನನಗೆ ಅಚ್ಚರಿ ಆಗುತ್ತದೆ ಮಹಾಪ್ರಭು. ಧೂಮ್ರಾಕ್ಷನ ಧ್ವಂಸ ಕಾರ್ಯವನ್ನು ಕಂಡು ಆ ಶತ್ರುಗಳು ತಮ್ಮ ಶಿಬಿರದಲ್ಲಿ ಈಲಿ ಬಿಲದಲ್ಲಿ ಅಡಕಿಕೊಂಡಿರುವಂತೆ ಅಡಕಿಕೊಂಡಿರಬೇಕು. ಈ ಧೂಮ್ರಾಕ್ಷನ ಶಕ್ತಿ ಸಾಮರ್ಥ್ಯಗಳನ್ನು ಎದುರಿಸಿದರೆ ತಮ್ಮ ಪ್ರಾಣಕ್ಕೆ ಎರವಾಗುವುದೆಂದು ಅರ್ಥ ಮಾಡಿಕೊಂಡಿರಬೇಕು. ಇರಬಹುದು ಪ್ರಭು. ನಿನ್ನ ಮಾತು ನಿಜವಾದರೆ ಆ ಧೂಮ್ರಾಕ್ಷನು ಶತ್ರು ಸೈನ್ಯವನ್ನು ಧ್ವಂಸ ಮಾಡಿಬಿಡುತ್ತಾನೆ. ಆಗ ರಾಮ ಲಕ್ಷ್ಮಣ ಸುಗ್ರೀವಾದಿಗಳು ಲಂಕೆಯಿಂದ ಪಲಾಯನ ಮಾಡುತ್ತಾರೆ. ಖಂಡಿತ ಪಲಾಯನ ಮಾಡುತ್ತಾರೆ.